ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನೆಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ನಡುವಿನ ಬಾಂಧವ್ಯ ಹಾಗೂ ಅವರ ಒಂದು ಜೀವನದ ಯಶೋಗಾಥೆಯಲ್ಲಿ ಶಿಕ್ಷಕರ ಪಾತ್ರದ ಕುರಿತು ಹಾಗೂ ಆ ಪಾತ್ರದಲ್ಲಿ ಶಿಕ್ಷಕರು ವಹಿಸ್ತಿರ್ತಕ್ಕಂಥದ್ದು ಹಾಗೂ ಅವರು ತಮ್ಮ ಜೀವಿತದುದ್ದಕ್ಕೂ ಕೂಡ ವಿದ್ಯಾರ್ಥಿಗಳ ಒಂದು ಬಾಳಿಗೆ ಬೆಳಕಾಗುವಂಥ ಕೆಲಸದಲ್ಲಿ ನಿರತರಾಗಿರ್ತಾರೆ ಹಾಗೂ ಆ ಒಂದು ಕೆಲಸದಲ್ಲಿ ಅವರು ತೃಪ್ತಿಯನ್ನು ಕೂಡ ಪಡಿತಿರ್ತಾರೆ ಅನ್ನುವಂಥ ಭಾವನೆಗಳೊಂದಿಗೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇದು ನಿಜಕ್ಕೂ ಕೂಡ ನಮ್ಮ ನಡುವೆ ನಡೆದಿರ್ತಕ್ಕಂಥ ಒಂದು ಸತ್ಯ ಘಟನೆ. ಈ ಒಂದು ಸತ್ಯ ಘಟನೆಯಲ್ಲಿ ಆ ವಿದ್ಯಾರ್ಥಿ ಗುರುಗಳು ಪಾಠ ಮಾಡುವಾಗ ಅದೇಕೋ ಅವನಿಗೆ ಕೋಪ ಬಂದು ಎದ್ದು ಬಂದವನೇ ಶಿಕ್ಷಕರ ಎದೆಗೆ ಬಲವಾದ ಒಂದು ಏಟನ್ನು ಕೊಡ್ತಾನೆ. ಆ ಏಟಿನಿಂದ ಕಂಗಾಲಾದ ಶಿಕ್ಷಕರು ಗಳಗಳನೆ ಅಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎದೆಯನ್ನು ಹಿಡಿದುಕೊಂಡು ಅವರು ಅಳುತ್ತಿರುವಂಥ ದೃಶ್ಯವನ್ನು ನೋಡಿದರೆ ಎಂಥವರಿಗಾದರೂ ಕೂಡ ಕರಳು ಕಿತ್ತು ಬರುವಂಥ ಒಂದು ಸನ್ನಿವೇಶ. ಹಾಗಿದ್ರೆ ಆ ಗುರುವಿನ ಒಂದು ಸ್ಥಾನದಲ್ಲಿರ್ತಕ್ಕಂಥ ಆ ಶಿಕ್ಷಕರು ಪಾಠ ಪ್ರವಚನಗಳನ್ನು ಮಾಡುವುದೇ ತಪ್ಪೆ ಹಾಗೂ ತನ್ನ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಲಿ ಅನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಆ ಗುರುಗಳು ಮಾಡ್ತಿರ್ತಕ್ಕಂಥ ಪಾಠ ಹಾಗೂ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕನ್ನು ಚೆಲ್ಲುವಂಥ ವಿಚಾರದಲ್ಲಿ ಶಿಕ್ಷಕರು ಅನುಸರಿಸ್ತಿರ್ತಕ್ಕಂಥ ಪಾತ್ರ ನಿಜಕ್ಕೂ ಕೂಡ ಶ್ಲಾಘನೀಯ. ಆ ಒಂದು ಪಾತ್ರವನ್ನು ನಿರ್ವಹಿಸ್ತಿರ್ತಕ್ಕಂಥ ಶಿಕ್ಷಕನ ಎದೆಗಿನೇ ಬಲವಾದ ಏಟನ್ನು ಹೊಡೆದು ಅವರನ್ನು ಆಸ್ಪತ್ರೆಗೆ ಸೇರುವಂತೆ ಮಾಡಿರ್ತಕ್ಕಂಥ ಈ ಉದ್ದಟತನದ ವಿದ್ಯಾರ್ಥಿಗೆ ಎಂಥ ಕಠಿಣ ಶಿಕ್ಷೆಯನ್ನು ನೀಡಬೇಕು ಅನ್ನೋದನ್ನೇ ನೀವೇ ನಿರ್ಧರಿಸಿ. ಕನ್ನಡಿಗ ಚಾನೆಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು. ನಿಜಕ್ಕೂ ಕೂಡ ಈ ಚಾನಲ್ನಲ್ಲಿ ಬರ್ತಿರ್ತಕ್ಕಂಥ ಘಟನೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ಇದು ನಿಜಕ್ಕೂ ಕೂಡ ಒಂದು ಕಳವಳಕಾರಿಯಾದಂಥ ಒಂದು ಸಂಗತಿ. ಎಷ್ಟೋ ಜನ ವಿದ್ಯಾರ್ಥಿಗಳು ಗುರುಗಳನ್ನೇ ತನ್ನ ತಂದೆ ತಾಯಿ ಹಾಗೂ ದೇವರೆಂದು ಪೂಜಿಸಿ ಆರಾಧಿಸ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಒಬ್ಬ ದುಷ್ಟ ವಿದ್ಯಾರ್ಥಿ 10ನೇ ತರಗತಿಯ ವಿದ್ಯಾರ್ಥಿ ತನ್ನ ಗುರುವಿಗೆ ಬಲವಾದ ಏಟನ್ನು ಕೊಟ್ಟು ಆಸ್ಪತ್ರೆ ಸೇರುವಂತೆ ಮಾಡಿರ್ತಕ್ಕಂಥ ಒಂದು ಘನಘೋರ ಘಟನೆ ನಮ್ಮ ದೇಶದಲ್ಲಿ ಅದು ನಡೆದಿರ್ತಕ್ಕಂಥದ್ದು ಕೂಡ ನಮಗೆ ಒಂದು ಕಳವಳಕಾರಿಯಾದಂಥದ್ದು ಹಾಗೂ ಅದು ಒಂದು ನಿಜಕ್ಕೂ ಕೂಡ ತಲೆ ತಗ್ಗಿಸುವಂಥ ಒಂದು ಕೆಲಸ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕರೀಲಿಕ್ಕೆ ಬಯಸ್ತೀನಿ. ಯಾಕಂದರೆ ಗುರುಗಳ ಒಂದು ಪಾಠ ಪ್ರವಚನದಲ್ಲಿ ಅವರು ತಮ್ಮ ಮಕ್ಕಳಿಗೆ ತೋರಿಸದೇ ಇರತಕ್ಕಂಥ ಪ್ರೀತಿ, ಮಮತೆ ಹಾಗೂ ವಾತ್ಸಲ್ಯವನ್ನು ಶಾಲೆಯಲ್ಲಿ ತಮ್ಮ ಕೈಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತೋರಿಸ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಆ ಒಂದು ಪರಿಪಾಠವನ್ನು ಶಿಕ್ಷಕರು ಅನುಸರಿಸಿಕೊಂಡು ಬರ್ತಿರ್ತಕ್ಕಂಥದ್ದು ಕೂಡ ಸತ್ಯ. ಯಾಕಂದರೆ ನಾವು ಇವತ್ತು ಏನಾದರೂ ಆಗ್ತಾ ಇದ್ದೇವೆ ಅಂದರೆ ಅದಕ್ಕೆ ಆ ಶಿಕ್ಷಕರ ಒಂದು ಜವಾಬ್ದಾರಿಯುತವಾದಂಥ ಒಂದು ಕಾಳಜಿ ಹಾಗೂ ಅವರ ನಿಷ್ಕಲ್ಮಶ ಹೃದಯವೇ ಸಾಕ್ಷಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕರೀಲಿಕ್ಕೆ ಬಯಸ್ತೀನಿ. ಹಾಗಿರುವಾಗ ಆ ವಿದ್ಯಾರ್ಥಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದವನು ಏಕಾಏಕಿ ಶಿಕ್ಷಕನ ಮೇಲೆ ಕೈ ಮಾಡಲಿಕ್ಕೆ ಕಾರಣವೇನು, ಬಲವಾದ ಏಟನ್ನು ಕೊಡಲಿಕ್ಕೆ ಕಾರಣವೇನು ಅನ್ನುವುದನ್ನು ಕೂಡ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಈಗಾಗಲೇ 10ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗೆ 18 ವರ್ಷಗಳು ತುಂಬಿವೆ. ಹೀಗಾಗಿ ಅವನನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನಮ್ಮ ಘನ ನ್ಯಾಯಾಲಯ ನೀಡಿದೆ. ಅವನಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ. ಎಂಥ ಶಿಕ್ಷೆ ಅಂತಂದರೆ ನಿಜಕ್ಕೂ ಕೂಡ ಅವನಿಗೆ ತನ್ನ ಜೀವನದಲ್ಲಿ ಯಾರೂ ಕೂಡ ಇಂಥ ಕಾರ್ಯದಲ್ಲಿ ತೊಡಗಬಾರದು, ಗುರುಗಳನ್ನು ಪೂಜ್ಯ ಭಾವನೆಯಿಂದ ನೋಡಬೇಕು ಅನ್ನುವಂಥ ಒಂದು ಪಾಠ ಇದಾಗಬೇಕು ಅನ್ನುವಂಥ ಕಳಕಳಿಯ ಸದುದ್ದೇಶವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ನಿಜಕ್ಕೂ ಕೂಡ ಗುರು ಮುನಿದರೆ ಹರ ಮುನಿದರೆ ಗುರು ಕಾಯಬಲ್ಲ, ಗುರು ಮುನಿದರೆ ಹರನೂ ಕೂಡ ಕಾಯಲಾರ ಅನ್ನುವುದರ ಒಂದು ತಾತ್ಪರ್ಯವನ್ನು ತಿಳಿದುಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿನಿಯರು ಕೂಡ ತಮ್ಮ ಶಿಕ್ಷಕಿಯರಿಗೆ ತಮ್ಮ ಒಂದು ಅಮೂಲ್ಯವಾದಂಥ ಒಂದು ಕೊಡುಗೆಯನ್ನು ನೀಡಿ ಅವರ ಒಂದು ಇವನು ನಮ್ಮ ವಿದ್ಯಾರ್ಥಿ, ಇವಳು ನನ್ನ ವಿದ್ಯಾರ್ಥಿ ಅನ್ನುವಂತೆ ಹೆಮ್ಮೆಯಿಂದ ಹೇಳಿಕೊಳ್ಳುವಂತೆ ನಾವು ನಡೆದುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಪಾಲಕರು ಕೂಡ ಎಚ್ಚರದಿಂದ ತಮ್ಮ ಮಕ್ಕಳಿಗೆ ಒಳ್ಳೆಯ ಪಾಠಗಳನ್ನು ಹಾಗೂ ಒಳ್ಳೆಯ ನೀತಿಯನ್ನು ಬೋಧಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾವತ್ತೂ ಕೂಡ ಗುರು ನಮ್ಮ ಬಾಳಿಗೆ ಬೆಳಕಾಗಿರ್ತಾರೆ. ಅಂತ ಗುರುವಿನ
ಒಂದು ಪರಿಶ್ರಮ ನಿಜಕ್ಕೂ ಕೂಡ ಗುರುಗಳಾದವರಿಗೆ ಗೊತ್ತಿರುತ್ತದೆ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.